ನಾನು ಯುವಕ ಇದ್ದೇನೆ, ಒಂದು ಮಾತು ಹೇಳ್ತೀನಿ ಅಣ್ಣ. ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಯಾಧಾರಿತವಾಗಿ ಮಾಡಿ, ಆದ್ರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನ ಬಯಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು, ಅವರ ಸಂಸ್ಕೃತಿ, ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಜೊತೆಯಲ್ಲಿ ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಕುಮಾರಣ್ಣ ಅವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ನಾನು ಒಂದು ಮಾತು ಹೇಳ್ತೀನಿ ಅಣ್ಣ, ದಯಮಾಡಿ. ಯಾಕೆಂದ್ರೆ 2019 ಲೋಕಸಭಾ ಚುನಾವಣೆ, 2023 ವಿಧಾನಸಭಾ ಚುನಾವಣೆ, ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗತ್ತೆ. ಅದು ಹೊರಗಡೆನೂ ಬರುತ್ತೆ, ಹೊರಗಡೆ ಬರ್ದಿರೋ ಕೂಡ ಸತ್ತೋಗುತ್ತೆ ಟಾಪಿಕ್. ಆದ್ರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಹಂಗಾಗಿಲ್ಲ. ನಮ್ಮ ತಂದೆ ಎಂದೂ ಕೂಡ ನನ್ನನ್ನು ಬೆಳೆಸಬೇಕು, ನನ್ನನ್ನು ದೊಡ್ಡ ಮಟ್ಟಕ್ಕೆಲ್ಲ ಕರ್ಕೋಗಿ ಕೂರಿಸಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಮ್ಮ ತಂದೆ ನನ್ನ ಬಗ್ಗೆ ಕಿಂಚಿತ್ತು ಚಿಂತನೆ ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಅವ್ರಿಗಿರ್ಬೇಕಾಗಿರೋದು ಕಮಿಟ್ಮೆಂಟ್, ಕಾಳಜಿ, ಬದ್ಧತೆ ಈ ರಾಜ್ಯದ ಜನತೆ ಪರವಾಗಿ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಈಗ ನನ್ನ ಹಣೆ ಬರೀತಕ್ಕಂಥದ್ದು ಆ ಭಗವಂತ, ಜೊತೆಯಲ್ಲಿ ಮತದಾರ ತಂದೆ ತಾಯಂದ್ರುಗಳು. ನಾನು ಸೋತೆ ಮಾತ್ರಕ್ಕೆ ಇವತ್ತು ಮಂಡ್ಯದಲ್ಲೂ ಓಡಾಡ್ತಾ ಇದ್ದೀನಿ, ರಾಮನಗರದಲ್ಲೂ ಓಡಾಡ್ತಾ ಇದ್ದೀನಿ, ಈಗಲೂ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ.